ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. 71ನೇ ವರ್ಷದ ಗಣೇಶ ವಿಸರ್ಜನಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ. ಜಿಲ್ಲೆಯ ಸಂಸದ ಹಾಗೂ ಸ್ಥಳೀಯ ಶಾಸಕರಿಂದ ಪುಷ್ಪಾರ್ಚನೆ. ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆ. ಮಹೋತ್ಸವದಲ್ಲಿ ಮೆರುಗು ತಂದ ವಿವಿಧ ಕಲಾ ತಂಡಗಳು. ಟ್ರಕ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ. ಬೈಕ್ ಸವಾರರಿಬ್ಬರಿಗೆ ಗಂಭೀರ ಗಾಯ. ನಗರದ ಕಾಫಿ ಕ್ಯೂರಿಂಗ್ನಲ್ಲಿ ಘಟನೆ. ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಕೊಡುಗೆ ಅಪಾರ. ಮಠ ಕಟ್ಟುವ ಮುನ್ನ ಶಾಲೆ ಕಟ್ಟಿದವರವರು. ಏಕಾಗ್ರತೆ ಹೊಂದಿದ್ದರೆ ಮಾತ್ರ ಸಾಧಿಸಲು ಸಾಧ್ಯ ಎಂದ ಶಿವಾಚಾರ್ಯ ಸ್ವಾಮಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಪೆಂಡಾಲ್ ಗಣಪತಿಯ 71ನೇ ವರ್ಷದ ವಿಸರ್ಜನಾ ಮಹೋತ್ಸವದ ಮೆರವಣಿಗೆಗೆ ಶನಿವಾರ ಬೆಳಿಗ್ಗೆ ಸಂಸದ ಶ್ರೇಯಸ್ ಎಂ ಪಟೇಲ್, ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್, ಮೇಯರ್ ಗಿರೀಶ್ ಚನ್ನವೀರಪ್ಪ ಇತರರು ಕರ್ಪೂರ ಹಚ್ಚಿ ಪುಷ್ಪವನ್ನು ಅರ್ಪಿಸಿ ಕಾಯಿ ಹೊಡೆಯುವುದರ ಮೂಲಕ ಚಾಲನೆ ನೀಡಿದರು. ಬಳಿ ಇರುವ ಗಣಪತಿ ಪೆಂಡಾಲ್ ಮುಂಭಾಗ ಹೂವಿನಿಂದ ಅಲಂಕೃತಗೊಂಡಿದ್ದ ಮಂಟಪದಲ್ಲಿ ಗಣಪತಿ ಮತ್ತು ಗೌರಿಯನ್ನ ಕೂರಿಸಲಾಗಿತ್ತು. ಬೆಳಗ್ಗೆ ಸರಿಯಾಗಿ 10:45ಕ್ಕೆ ಚಾಲನೆ ನೀಡಿದ ಸಂಸದರು ಹಾಗೂ ಶಾಸಕರು ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಂಡು ಮೆರುಗು ನೀಡಿದರು. ಇದೇ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಕಳೆದ 7.5 ದಶಕಗಳಿಂದ ಶ್ರೀ ಗಣಪತಿ ಸೇವಾ ಸಮಿತಿ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗಣೇಶ ಚತುರ್ಥಿ ಆರಂಭ ದಿನದಿಂದ ವಿಸರ್ಜನೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿ ಸಮಿತಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಪರಸ್ಪರ ಸ್ನೇಹ, ಏಕತೆ, ಸಾಮರಸ್ಯ, ಭಾತೃತ್ವದ ಸಂಕೇತವಾದ ಶ್ರೀ ಗಣೇಶ ಎಲ್ಲರಿಗೂ ಒಳಿತು ಮಾಡಲಿ. ಶ್ರೀ ಗಣೇಶನ ಆಶೀರ್ವಾದದಿಂದ ನಾಡಿನಲ್ಲಿ ಶಾಂತಿ, ಸಮೃದ್ಧಿ, ಸಂತೋಷ ಸುಭಿಕ್ಷವಾಗಿರಲಿ ಎಂದು ಪ್ರಾರ್ಥಿಸಿದರು. ಇವತ್ತು 71ನೇ ವರ್ಷದ ಗಣಪತಿ ಮಹೋತ್ಸವದ ಅದ್ದೂರಿ ಕಾರ್ಯಕ್ರಮವನ್ನು ನಮ್ಮ ಹಾಸನದಲ್ಲಿ ಇಟ್ಕೊಂಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಕಲಾ ತಂಡ ಇವತ್ತು ಭಾಗವಹಿಸಿದೆ. ನಾವು ಸ್ಥಳೀಯ ಶಾಸಕರು ಸ್ವರೂಪಣ್ಣ ಅವರು, ಬಾಪ್ ಅವರು ಮತ್ತು ಸಮಿತಿಯ ಅಧ್ಯಕ್ಷರು ಎಲ್ಲ ಸೇರಿ ಅದ್ದೂರಿಯಾಗಿ ಆಗಿದ್ದಾರೆ. ಮನವಿ ಮಾಡ್ತೀನಿ ಸಾವಧಾನವಾಗಿ. ನಂತರ ಶಾಸಕರಾದ ಎಚ್ಪಿ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಹಾಸನದ ಪ್ರತಿಷ್ಠಿತ ಬಸ್ ಸ್ಟ್ಯಾಂಡ್ ಗಣಪತಿ ಎಂದೇ ಪ್ರಸಿದ್ಧವಾದ ಪಿಂಡಾಲ್ ಗಣಪತಿಯನ್ನ ಇಂದು ವಿಸರ್ಜನೆ ಮಾಡುತ್ತಿದ್ದು, ಪ್ರಮುಖ ಬೀದಿಗಳಲ್ಲಿ 30 ಕಲಾ ತಂಡಗಳೊಂದಿಗೆ ವಿಸರ್ಜನಾ ಮಹೋತ್ಸವ ನಡೆಯುತ್ತಿದ್ದು, ಸಾರ್ವಜನಿಕರು ಸಹಕರಿಸಬೇಕೆಂದು ತಿಳಿಸಿದರು. ಶ್ರೀ ಗಣಪತಿ ಉತ್ಸವ ಅದ್ದೂರಿಯಾಗಿ ಪ್ರಾರಂಭವಾಗಿ ಮೆರವಣಿಗೆಯು ಗಣಪತಿ ಪೆಂಡಾಲ್ನಿಂದ ಹೊರಟು ಶಿವನಂಜಪ್ಪ ವೃತ್ತ, ಗಾಂಧಿ ಬಜಾರ್, ಹಾಸನಾಂಬ ವೃತ್ತ, ಸಂತೆಪೇಟೆ, ಹೊಸಲೈನ್ ರಸ್ತೆ, ಅಳ್ಳಿಪೇಟೆ ರಸ್ತೆ, ಪಾರ್ಕ್ ರಸ್ತೆ, ಸ್ಲೇಟಸ್ ವೃತ್ತ, ದೊಡ್ಡಿ ರೋಡ್, ಮಹಾವೀರ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಮೆರವಣಿಗೆಯಲ್ಲಿ ನಂದಿ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಚಮನ ಕುಣಿತ, ಬ್ಯಾಂಡ್ ಸೆಟ್, ಕೀಲು, ಮಹಿಳೆಯರಿಂದ ಡೋಳು ಕುಣಿತ, ಕೊಡಗಿನ ನೃತ್ಯ, ಬೆಂಕಿಯಲ್ಲಿ ಸಾಹಸ ಸೇರಿದಂತೆ ವಿವಿಧ ತಂಡಗಳು ಭಾಗವಹಿಸಿ ಗಮನ ಸೆಳೆದವು. ಸಾರ್ವಜನಿಕರು ಮೆರವಣಿಗೆ ಉದ್ದಕ್ಕೂ ಕುಣಿದು ಕುಪ್ಪಳಿಸಿದರು. ಇನ್ನು ಪೆಂಡಾಲ್ ಗಣಪತಿ ಉತ್ಸವದ ಅಂಗವಾಗಿ ನಗರದ 19ನೇ ವಾರ್ಡ್ನ ಅರಳಪೇಟೆ ನಿವಾಸಿಗಳು, ಅಂಗಡಿ ಮಾಲೀಕರಿಂದ ಅನ್ನದಾನ, ಸಹ್ಯಾದ್ರಿ ವೃತ್ತದಲ್ಲಿ ಸೇರಿದಂತೆ ಹಲವಾರು ಕಡೆ ಅನ್ನ ಸಂತರ್ಪಣೆ ನಡೆಸಲಾಯಿತು. ಸಂಜೆ 8 ಗಂಟೆಯ ನಂತರ ನಗರದ ದೇವಿಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಹಾಸನದ ಪ್ರತಿಷ್ಠಿತ ಗಣಪತಿ ಅಂತ ಏನು ಬಸ್ ಸ್ಟ್ಯಾಂಡ್ ಗಣಪತಿ ಅಂತ ಪ್ರಸಿದ್ಧ. ಇವತ್ತು ವಿಸರ್ಜನಾ ಕಾರ್ಯಕ್ರಮ ಹಾಸನದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸುಮಾರು 30ಕ್ಕೂ ಹೆಚ್ಚು ಕಲಾ ತಂಡಗಳ ಮುಖಾಂತರ ಇವತ್ತು ವಿಸರ್ಜನೆ ಕಾರ್ಯಕ್ರಮ. ಭಕ್ತಾದಿಗಳು ಮತ್ತು ಹಾಸನ ಜಿಲ್ಲೆಯ ಜನತೆ ನಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿ. ಇದೇ ವೇಳೆ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ, ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್, ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷರಾದ ಡಾ ಎಚ್ ನಾಗರಾಜು, ಧರ್ಮದರ್ಶಿಗಳಾದ ಲಲಾಟ್ ಮೂರ್ತಿ, ಭೂದೇಶ್, ಎಚ್ಡಿ ಶೇಖರ್, ಎಚ್ಎಸ್ ಅನಂತನಾರಾಯಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಕ್ರಮ ಹಾಗೂ ಪರಿಹಾರವನ್ನು ನೀಡುವಂತೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಂದು ಆಯೋಜಿಸಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದರು. ಸಾರ್ವಜನಿಕರ ಹಿತಾಸಕ್ತಿಗೆ ಅನುಗುಣವಾಗಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಬೇಕು. ಅವರ ಸಮಸ್ಯೆಗಳನ್ನು ಆಲಿಸಿ ಸಾರ್ವಜನಿಕರಿಗೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಎಂದರು. ಸಭೆಯಲ್ಲಿ ಸಾಕಷ್ಟು ಜನರು ಜಿಲ್ಲಾಧಿಕಾರಿ ಅವರ ಬಳಿ ತಮ್ಮ ಸಮಸ್ಯೆಗಳನ್ನು ತಿಳಿಸಿದರು. ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ಹಾಸನ ಹುಳಿನಸಿಪುರ ರಸ್ತೆಯ ಕಾಫಿ ಕ್ಯೂರಿಂಗ್ ಬಳಿ ಬೈಕ್ ಮತ್ತು ಟ್ರಕ್ ನಡುವೆ ಡಿಕ್ಕಿ ನಡೆಸಿ ಭೀಕರ ಅಪಘಾತ ಸಂಭವಿಸಿದ್ದು, ಇಬ್ಬರು ಬೈಕ್ ಸವಾರರು ಗಂಭೀರ ಗಾಯಗೊಂಡಿರುವ ಘಟನೆ ಶನಿವಾರ ಮಧ್ಯಾಹ್ನ ನಡೆದಿದೆ.
ಕೆ13 C1942 ನಂಬರಿನ ಅಶೋಕ್ ಲೇಲ್ಯಾಂಡ್ ವಾಹನ ಹಾಗೂ ಹೀರೋ ಹೋಂಡಾ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಓರ್ವ ಪುರುಷ ಓರ್ವ ಮಹಿಳೆಗೆ ಗಂಭೀರ ಗಾಯಗಳಾಗಿದ್ದು ರಸ್ತೆಯಲ್ಲಿ ರಕ್ತದ ನಡುವಿನಲ್ಲಿ ಒದ್ದಾಡಿದ್ದಾರೆ. ತಕ್ಷಣ ಸ್ಥಳೀಯರು ಅವರ ನೆರವಿಗೆ ಧಾವಿಸಿ ಆಂಬ್ಯುಲೆನ್ಸ್ಗೆ ಕರೆ ಮಾಡುವ ಮೂಲಕ ಆಸ್ಪತ್ರೆಗೆ ಕಳುಹಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಮಠ ಕಟ್ಟುವ ಮುನ್ನ ಶಾಲೆ ಕಟ್ಟಿದವರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಎಂದು ಶಿವಗಂಗೆಯ ಶ್ರೀ ಮೆಲನಗವಿ ವೀರಸಿಂಹಾಸನ ಮಠದ ಡಾಕ್ಟರ್ ಶ್ರೀ ಮಲೆಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು. ಶನಿವಾರ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳು, ಮಲೆನಾಡು ವೀರಶೈವ ಸಮಾಜ ಹಾಗೂ ಅಂಗಸಂಸ್ಥೆಗಳು ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಶತೋತ್ತರ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ನಂತರ ಶತಮಾನದ ಹಿಂದೆಯೇ ಶಿಕ್ಷಣದ ಮಹತ್ವವನ್ನು ಅರಿತಿದ್ದ ಶ್ರೀಗಳು ಜಾತಿ ಮತ ಪಂಥಗಳ ತಾರತಮ್ಯವಿಲ್ಲದೆ ವಿದ್ಯೆ ನೀಡುವ ಮೂಲಕ ಕೋಟ್ಯಾಂತರ ಜನರ ಬಾಳಿಗೆ ಬೆಳಕಾದವರು. ಅನಕ್ಷರತೆಯನ್ನು ಮೆಟ್ಟಿ ನಿಲ್ಲುವ ನಿಟ್ಟಿನಲ್ಲಿ ತಮ್ಮ ಬದುಕನ್ನೇ ಸೇವಿಸಿದ ಶ್ರೀಗಳು ಅನವಶ್ಯಕವಾಗಿ ಮಾತನಾಡಿದವರಲ್ಲ. ಮಾತನಾಡುವ ಅನಿವಾರ್ಯತೆ ಸೃಷ್ಟಿಯಾದಾಗ ಮಾತ್ರ ಮಾತನಾಡುತ್ತಿದ್ರು. ಇದರಿಂದ ಗೌರವ ಹೆಚ್ಚುತ್ತಿತ್ತು. ಮೌನಕ್ಕೆ ಇರುವ ಬೆಲೆ ಮತ್ತೊಂದಕ್ಕಿಲ್ಲ. ಮಾಡುವ ಕೆಲಸದ ಬಗ್ಗೆ ಏಕಾಗ್ರತೆ ಹೊಂದಿದವರೇ ಹೆಚ್ಚಿನ ಸಾಧನೆ ಮಾಡಲು ಸಾಧ್ಯ. ಮನಸ್ಸನ್ನ ನಿಗ್ರಹಿಸುವ ಶಕ್ತಿ ಬೆಳೆಸಿಕೊಳ್ಳುವುದು ಅಗತ್ಯ ಎಂದರು. ಅದು ವಿದ್ಯೆ ಅಂತಕ್ಕಂಥದ್ದು ಎಂಥ ಅಮೂಲ್ಯವಾದಂಥ ಸಂಪತ್ತು. ಅವ್ರು ಹೇಳ್ತಾರೆ, ನಚೋರಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನಚ ಭಾರಕಾರಿ ವ್ಯಯಕೃತೆ ವರ್ಧತೆಯವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅನ್ನುವಂಥ ಮಾತು. ನೀವು ನೀವು ಹಣ ಗಳಿಸಿದ್ರೆ ಆ ಆಭರಣವನ್ನು ಯಾರಾದ್ರೂ ಕಳುವು ಮಾಡ್ಬೋದು, ಅಥವಾ ಅದಕ್ಕೆ ಬೆಂಕಿ ತಗಲ್ಬೋದು, ಅಥವಾ ಮತ್ತೇನಾದ್ರು ಕೂಡ ಹಾಗೆ ಹಾಳಾಗಿ ಹೋಗ್ಬಿಡ್ಬೋದು. ಆದರೆ ನೀವು ಗಳಿಸಿದಂಥ ವಿದ್ಯೆ ಇದೆಯಲ್ಲ, ನ ಚೋರಹಾರ್ಯಂ, ಯಾವ ಕಳ್ಳ ಬಂದರೂ ಕೂಡ ಅದನ್ನ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಮಾತು ಸಾಧನೆಯಾಗಬಾರದು, ಸಾಧನೆ ಮಾತಾಗಬೇಕು. ಈ ವಿಚಾರದಲ್ಲಿ ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮಿಗಳು ಅನುಕರಣೀಯರು. ವಿದ್ಯಾಭ್ಯಾಸದ ಪರಿಕಲ್ಪನೆ ಇಲ್ಲದ ಸಮಯದಲ್ಲೇ ಅಕ್ಷರ ಕಲಿಸುವ ದೀಕ್ಷೆ ತೊಟ್ಟ ಶ್ರೀಗಳು ಪ್ರಪಂಚ ಇರುವವರಿಗೆ ಆದರ್ಶನೀಯರಾಗಿರುತ್ತಾರೆ. ವೀರಶೈವ ಮಠಗಳು ಸರ್ಕಾರಕ್ಕೂ ಸಾಧ್ಯವಾಗದ ಕೆಲಸಗಳನ್ನು ಮಾಡುತ್ತಿವೆ. ವಿದ್ಯೆ ಎಲ್ಲ ಪದವಿಗಳಿಗಿಂತ ಮಿಗಿಲು. ವಿದ್ಯೆ ಇದ್ದರೆ ಬಡತನ ಬರಲಾರದು. ಜೆಎಸ್ಟಿ ಶಿಕ್ಷಣ ಸಂಸ್ಥೆಗಳು ತಾಲೂಕಿನಲ್ಲಿರುವುದು ನಮ್ಮ ಹೆಮ್ಮೆ ಎಂದರು. ನೀನು ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ ಅಂತ ಯಾವತ್ತೂ ಕೂಡ ಕೇಳಿಲ್ಲ. ಯಾಕೆಂದ್ರೆ ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ಸಂಜೆ ಪ್ರಾರ್ಥನೆಗೆ ಕೂರಿಸ್ತಾರೆ. ಸುಮಾರು 10,000 ಮಕ್ಕಳಲ್ಲಿ ಎಲ್ಲ ಒಂದೇ ತರ ಕೂತಿರ್ತಾರೆ. ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ ಅಂತೇಳಿ ಯಾವತ್ತೂ ಕೂಡ ಕೇಳಕ್ ಬಂದಿಲ್ಲ. ನಿನ್ನ ಹತ್ರ ಹಣ ಇದೆಯಾ, ನಿನ್ನ ಹತ್ರ ಹಣ ಇಲ್ವಾ, ಏನನ್ನೂ ಕೂಡ ಕೇಳಕ್ ಬಂದಿಲ್ಲ. ಅಂದ್ರೆ ಶ್ರೀಮಠಗಳು ನಿಜವಾಗ್ಲೂ ಕೂಡ ಮಾತಾಡ್ತಕ್ಕಂಥ ಕಾರ್ಯ ಯಾವುದೇ ಒಂದು ಸರ್ಕಾರವೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನಾದ್ರು ಶ್ರೀಮಠಗಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸಭಾಭವನದವರೆಗೆ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಮೂಗಲಿ ಧರ್ಮಣ್ಣ ವಹಿಸಿದ್ರು. ವೇದಿಕೆಯಲ್ಲಿ ಬಾಳು ಬಸವಣ್ಣ, ನಾರ್ವೆ ಶಿವಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು. ಪೌರಕಾರ್ಮಿಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಶುಕ್ರವಾರ ಪೌರಕಾರ್ಮಿಕರಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಅರ್ಕಲಗೂಡು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುಬಾನ್ ಶರೀಫ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಮುಖ್ಯಾಧಿಕಾರಿ ಸಿಡಿ ನಾಗೇಂದ್ರ ಕುಮಾರ್ ಮಾತನಾಡಿ, ಪೌರಕಾರ್ಮಿಕರ ಸೇವೆ ಅತ್ಯಂತ ಮಹತ್ವದಾಗಿದೆ. ಇವರ ಸೇವೆಯನ್ನು ಗುರುತಿಸಿ ಗೌರವಿಸುವ ಉದ್ದೇಶದಿಂದ ಸರ್ಕಾರ ಪೌರಕಾರ್ಮಿಕರ ದಿನಾಚರಣೆ ಆಯೋಜಿಸಿದೆ. ಪೌರಕಾರ್ಮಿಕರ ಕ್ರೀಡಾ ಪ್ರತಿಭೆ ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ಸೋಲು ಗೆಲುವುಗಳಿಗೆ ಗಮನ ನೀಡದೆ ಪ್ರತಿಯೊಬ್ಬರು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಂತೆ ತಿಳಿಸಿದರು. ಇದೇ ತಿಂಗಳ ಸೆಪ್ಟೆಂಬರ್ 23/9/2025ರಲ್ಲಿ ನಾವು ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಿಸ್ತಾ ಇದ್ದೀವಿ. ಈ ದಿನಾಚರಣೆಯ ಉದ್ದೇಶ, ಯಾವುದೇ ಒಂದು ವ್ಯಕ್ತಿಯ ಒಂದು ದಿನಾಚರಣೆ ಮಾಡ್ತೀವಿ ಅಂದರೆ ಅದರಿಂದ ತುಂಬ ಒಂದು ಮಹತ್ವ ಇರುತ್ತೆ. ನಾವು ಉದಾಹರಣೆಗೆ ಗಾಂಧಿ ಜಯಂತಿನ ಮಾಡ್ತೀವಿ. ಗಾಂಧಿ ಜಯಂತಿನ ಯಾಕೆ ಮಾಡ್ತೀವಿ ಅಂದರೆ ಅದರಿಂದ ಒಂದು ಮಹತ್ವ ಇದೆ. ಗಾಂಧೀಜಿಯವರ ಒಂದು ಕೊಡುಗೆ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಇದೆ. ಅದೇ ರೀತಿ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತೀವಿ, ಅವ್ರದ್ದು ಸಹ ಒಂದು ದೊಡ್ಡ ಕೊಡುಗೆ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪೌರಕಾರ್ಮಿಕರು ಸಹ ಒಂದು ಮಹತ್ವದ ಕೆಲಸದಲ್ಲಿ ಪೌರಕಾರ್ಮಿಕರು ವಿವಿಧ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಆರೋಗ್ಯಾಧಿಕಾರಿ ಚೇತನ್ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಮಾಜಿ ನಗರಸಭಾಧ್ಯಕ್ಷ ಗಿರೀಶ್ ಅವರು ಪತ್ರಿಕಾ ಹೇಳಿಕೆಯಲ್ಲಿ ಬಿಎಚ್ ರಸ್ತೆಯ ಡಿವೈಡರ್ಗಳಿಗೆ ಕಬ್ಬಿಣದ ತಡೆಗೋಡೆ ನಿರ್ಮಿಸುವ ಕಾಮಗಾರಿಯಲ್ಲಿ ನಗರಸಭಾಧ್ಯಕ್ಷ ಸಮೀವುಲ್ಲಾ ಅವರ ಪಾಲುದಾರಿಕೆ ಮತ್ತು ಹಸ್ತಕ್ಷೇಪ ಇದೆ ಎಂದು ಹೇಳಿರುವುದು ಸತ್ಯಕ್ಕೆ ದೂರವಾದ ವಿಷಯ ಎಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ಗುತ್ತಿಗೆದಾರರ ಕಾಟಗೆರೆ ಉಮೇಶ್ ಗಿರೀಶ್ ಅವರ ಆರೋಪವನ್ನು ಅಲ್ಲಗೆಳೆದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಟಗೆರೆ ಉಮೇಶ್, ಜೂನ್ ತಿಂಗಳಿನಲ್ಲಿಯೇ ಡಿವೈಡರ್ಗೆ ಕಬ್ಬಿಣದ ತಡೆಗೋಡೆ ನಿರ್ಮಿಸುವ ಕಾಮಗಾರಿಯು ಗುತ್ತಿಗೆದಾರನಾದ ನನಗೆ ಟೆಂಡರ್ ಆಗಿದ್ದು, ನಗರಸಭಾ ಸರ್ಕಲ್ನಿಂದ ಐಬಿವರೆಗೆ ಹಾಗೂ ಐಬಿಯಿಂದ ಧನ್ವಂತರಿ ಮೆಡಿಕಲ್ವರೆಗೆ 20.50 ಲಕ್ಷ ಮತ್ತು 34.50 ಲಕ್ಷ ಟೆಂಡರ್ ಕಾಮಗಾರಿಯನ್ನ ನಾನೇ ಸ್ವತಃ ಮುತುವರ್ಜಿ ವಹಿಸಿ ಟೆಂಡರ್ ನಿಯಮದ ಪ್ರಕಾರವೇ ಕಾಮಗಾರಿ ನಡೆಯುತ್ತಿದೆ. ಈಗ ತಡೆಗೋಡೆಗಳಿಗೆ ಹಳದಿ ಮತ್ತು ಕೆಂಪು ಬಣ್ಣವನ್ನು ಹಚ್ಚುವ ಕೆಲಸ ಸಾಗಿದೆ. ಕಾಮಗಾರಿಯನ್ನು ವೀಕ್ಷಿಸುವುದು ಆಯುಕ್ತರು ಮತ್ತು ನಗರಸಭಾಧ್ಯಕ್ಷರ ಕರ್ತವ್ಯವಾಗಿದೆ. ಕಾಮಗಾರಿಯಲ್ಲಿ ಯಾವುದೇ ಲೋಪವಾಗದೆ ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಂಡು ಈ ಕೆಲಸವನ್ನ ಮಾಡುತ್ತಿದ್ದೇನೆ. ಸಮೀವುಲ್ಲಾ ಹಟಾವೋ ಅರಸೀಕೆರೆ ಬಚಾವೋ ಹೇಳಿಕೆ ನೀಡುವುದು ಸರಿಯಲ್ಲ. ನಿಮ್ಮಿಂದ ಸಮೀವುಲ್ಲಾ ಅವರನ್ನ ಅರಸೀಕೆರೆಯಿಂದ ಹಟಾವೋ ಮಾಡಲು ಸಾಧ್ಯವೇ? ಈ ರೀತಿಯ ಪ್ರಚೋದನಕಾರಿ ಹೇಳಿಕೆ ನೀಡಬೇಡಿ ಎಂದು ಹೇಳಿದರು. ನೀವು ಆದಾಗ ನೀವು ಮಾಡ್ತಿದ್ರೆ ಅವ್ರ ಕಾಲ ಹೇಳೋಣ, ಪ್ರಜಾಪ್ರಭುತ್ವ ವ್ಯವಸ್ಥೆ ನೀವೇನು MLA ಆಗಬಾರ್ದು ಅಂತ ಇಲ್ವಲ್ಲ, ಆದಾಗ ಮಾತಾಡಿ. ಅದು ಬಿಟ್ಬಿಡು ಸುಮ್ಮನೆ ಎಂದೋ MLA ಆಗಕ್ಕೆ ಎಂದಿಗೋ ಕನ್ಸು ಕಟ್ಕೊಂಡು ತಾವು ಈ ಥರ ಸ್ಟೇಟ್ಮೆಂಟ್ಗಳು ಕೊಡಿಸೋದು, ನೀವು ಕೊಟ್ಟಿರಿಂದ ನಾವು ಕೊಡೋದು, ನಾವು ಕೊಟ್ಟಿರಿಂದ ನೀವು ಕೊಟ್ಟು ಏನಾಗುತ್ತೆ ಅಂದರೆ ಇವ್ರಿಗೆಲ್ಲ ನಡ್ಕೊಂಡು ಮಕ್ಕಳು ಬಡವಾದ ಅನ್ನಂಗೆ ಅರಸೀಕೆರೆ ತಾಲೂಕು ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ. ಅದು ಆಗಬಾರ್ದು ಅನ್ನೋ ನಮ್ಮ ಬಯಕೆ. ಮುಂದಿನ ದಿನಗಳಿಗೆ ಇದು ಅರಸೀಕೆರೆ ತಾಲೂಕು ಅಭಿವೃದ್ಧಿ ಆಗ್ತಾ ಇದೆ. ಕಾಯಕವೇ ಕೈಲಾಸ ಅಂತೇಳಿ ಸಾಮಾನ್ಯ ಶಾಸಕರು ಅವತ್ತಿನ ಹೊತ್ತವರು ನಿರಂತರವಾಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿರ ಅದು ದಾಖಲೆಗಳಿದ್ದಾವೆ. ವಿಧಾನಸೌಧದ ದಾಖಲೆ ಇದ್ದಾವೆ, ತಾಲೂಕಲ್ಲಿ ಅಭಿವೃದ್ಧಿ ಆಗಿರೋ ಕೆಲಸಗಳು ದಾಖಲೆ ಇದೆ. ಅದರಿಂದ ನಿಮ್ಮ ಈ ಒಂದು ಇದನ್ನು ನಿಲ್ಲಿಸಿ, ಈ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನು ನಿಲ್ಲಿಸಿ, ತಾಲೂಕು ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ. ಯಾರೇನು ಬೇಡ ಅನ್ನಲ್ಲ. ಅದರಿಂದ ವಿನಾಕಾರಣ ಸುಮ್ಮನೆ ಶಾಸಕ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಧರ್ಮಶೇಖರ್ ಮಾತನಾಡಿ, ಕಲ್ಪತರು ನಾಡು ಸಿದ್ದರ ಬೀಡು ಎಂದು ಹೇಳುತ್ತಿದ್ದೇವೆ ಅಷ್ಟೇ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅರಸೀಕೆರೆ ತಾಲೂಕಿನಲ್ಲಿ ಜಾತಿ ಎತ್ತಿಕಟ್ಟುವ ಕೆಲಸ ನಡೆಯುತ್ತಿದೆ. ಇದರಿಂದ ಎಲ್ಲಿಯೂ ಸಹ ನೆಮ್ಮದಿಯ ವಾತಾವರಣ ಇಲ್ಲ ಎಂದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉಪಾಧ್ಯಕ್ಷ ಮೊದಲು ಗುತ್ತಿಗೆದಾರಿಕೆ ವಿಷಯಕ್ಕೆ ಬಂದಾಗ ಅಷ್ಟೊಂದು ಮಾತು ಪ್ರಸ್ತಾಪ ಮಾಡ್ತಾ, ತದನಂತರ ಉಳಿಕೆದರಲ್ಲಿ ವೈಯಕ್ತಿಕ ಪಕ್ಷದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಡಿವೈಡರ್ ಕಾಮಗಾರಿನ ನಾನೇ ಉಮೇಶ್ ಗುತ್ತಿಗೆದಾರರು 19/6/2027 ನನಗೇ ಕಾರ್ಯಾದೇಶ ನೀಡಿದರು. ನಗರಸಭೆ 2 ಹಂತದಲ್ಲಿ ಟೆಂಡರ್ ನನಗೆ ಆಗುತ್ತೆ. 2% ನಾನು ಕಡಿಮೆ ದರಕ್ಕೆ, ಶೆಡ್ಯೂಲ್ ರೇಟಿಗಿಂತ ಕಡಿಮೆ ದರದಲ್ಲಿ ನಾನು ಟೆಂಡರ್ನ ಪಾರ್ಟಿಸಿಪೇಟ್ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ವರ್ಕ್ ಕಾರ್ಡಲ್ಲಿ ಏನೇನು ಐಟಮ್ ಇದ್ದಾವೆ, ಕಾಮಗಾರಿಗೆ 7ರಿಂದ 8 ಐಟಮ್ ಇದೆ. ಅದಕ್ಕೆ ನಿರ್ವಹಿಸೋಕ್ಕೆ ಅವರೇ ಸೂಪರ್ವೈಸಿಂಗ್ ಇಂಜಿನಿಯರ್ಸ್ ಇರ್ತಾರೆ. ಅದ್ರ ಮೂಲಕನೇ ನಾನು ಕಾಮಗಾರಿನ ನಿರ್ವಹಿಸಿದ್ದೀನಿ. ಈಗಲೂ ನೀವು ಬೇಕಾದರೆ ನಮ್ಮಲ್ಲಿ 3ನೇ ವ್ಯಕ್ತಿ ತಪಾಸಣೆ ಇರ್ಬೋದು, ಅವ್ರು ಬರ್ಬೋದು. ಗುಣಮಟ್ಟನೇ ನಾನು ಏನೇನು ಪ್ರಾವಿಷನ್ಸ್ ಇದೆ ಶೆಡ್ಯೂಲ್ ರೇಟಲ್ಲಿ ಅಷ್ಟನ್ನು ಪರಿಪೂರ್ಣವಾಗಿ ನನಗೆ ತಿಳಿದಂಗೆ. ವಿಶ್ವ ಆಯುರ್ವೇದ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ 23ರಿಂದ 28ರವರೆಗೆ ತಮ್ಮ ಸಂಸ್ಥೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಶೈಲಜಾ ಉಪ್ಪಿನಕುದುರು ತಿಳಿಸಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಜನಸಾಮಾನ್ಯರಿಗೆ ಆಯುರ್ವೇದದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಳೆದ 9 ವರ್ಷದಿಂದ ಆಚರಣೆ ಮಾಡಿಕೊಂಡು ಬಂದಂತೆ ಈ ಬಾರಿಯೂ ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಈ ಬಾರಿ 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಭಾರತೀಯ ಮೂಲದ ಆಯುರ್ವೇದ ಪದ್ಧತಿ ವಿಶ್ವ ವೈದ್ಯಕೀಯ ಪ್ರಪಂಚಕ್ಕೆ ಒಂದು ವರದಾನವಾಗಿದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆಯುರ್ವೇದದ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ಸೆಪ್ಟೆಂಬರ್ 23ರ ದಿನವನ್ನು ವಿಶ್ವ ಆಯುರ್ವೇದ ದಿನವನ್ನಾಗಿ ಘೋಷಣೆ ಮಾಡಿದ್ದಾರೆ. ಅದರಂತೆ ನಮ್ಮ ಸಂಸ್ಥೆಯಲ್ಲಿ ಕೂಡ ಸೆಪ್ಟೆಂಬರ್ 23ರಂದು ಆಯುರ್ವೇದ ದಿನ ಹಾಗೂ ಅದೇ ದಿನ ಸಂಜೆ ವಾಕಥಾನ್, ಜನಜಾಗೃತಿ ಕಾಲ್ನಡಿಗೆ ಮತ್ತು 28ರಂದು ಉಚಿತ ವೈದ್ಯಕೀಯ ಶಿಬಿರ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಆಯುರ್ವೇದ ದಿನ, ಆಯುರ್ವೇದ ಡೇ ಏನಿದೆ, 10ನೇ ಆಯುರ್ವೇದ ಡೇ, ಅದರ ಒಂದು ಆಚರಣೆಯ ಸಂದರ್ಭದಲ್ಲಿ ಅದರ ಪರಿಚಯ ಜನರಿಗೆ ಆಗಬೇಕು ಅಂತ ಹೇಳುವಂಥ ಒಂದು ಮುಖ್ಯ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸೊ ಡಾಕ್ಟರ್ ಗುರುಬಸವರಾಜ್ ಅವರು ಹೇಳಿದ್ದ ಹಾಗೆ ಕಳೆದ 9 ಆಯುರ್ವೇದ ದಿನ ಆಚರಣೆಗಳೇನಿದೆ ಅವುಗಳು ಧನ್ತೆರಸ್ ಅಂದರೆ ತ್ರಯೋದಶಿಯ ದಿನ ನಾವು ಚತುರ್ದಶಿ, ನರಕ ಚತುರ್ದಶಿ, ಹಾಗೆ ಅಮಾವಾಸ್ಯೆ, ದೀಪಾವಳಿ ಈ ಕಾರ್ಯಕ್ರಮಗಳು ಪ್ರತಿ ವರ್ಷ ಆಗತ್ತೆ. ಅದೇ ಥರ ಧನ್ತೆರಸ್ ಅಥವಾ ತ್ರಯೋದಶಿ ದಿನ ಧನ್ವಂತರಿ ಜಯಂತಿ, ಆ ದಿವಸ ಆಯುರ್ವೇದ ದಿನ ಆಗಿ ಆಚರಿಸ್ತಾ ಇದ್ದೆವು. ಈ ವರ್ಷ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಇದನ್ನು ಪ್ರತಿ ಸರ್ತಿ ಏನು ಸುದ್ದಿಗೋಷ್ಠಿಯಲ್ಲಿ ಉಪಪ್ರಾಂಶುಪಾಲರಾದ ಅಶ್ವಿನಿ ಕುಮಾರ್ ಎಂ, ಆಯುರ್ವೇದ ಪ್ರಾಧ್ಯಾಪಕ ಡಾಕ್ಟರ್ ಚೇತನ್,
ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿ ಇತರರು ಹಾಜರಿದ್ದರು. ಶಿಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಧ್ವನಿಯಾಗಿ ಅವರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಚೈತ್ರ ನಾಯಕರಹಳ್ಳಿ ಅವರು ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಕೆಎನ್ ಬಲರಾಮ ತಿಳಿಸಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ಜಿಲ್ಲಾ ವಚನ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಬಳಗ, ವಿವಿಧ ಸಂಘ ಸಂಸ್ಥೆಗಳು, ಸ್ನೇಹಿತರು, ಹಿತೈಷಿಗಳು ಹಾಗೂ ರವಿನಾಕಲ್ಗೂಡು ಅಭಿಮಾನಿ ಬಳಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಚೈತ್ರ ನಾಯಕರಹಳ್ಳಿ ಅವರಿಗೆ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ಶಿಕ್ಷಕರ ಪ್ರತಿ ಸಮಸ್ಯೆಗಳಿಗೆ ಇವರು ಸ್ಪಂದಿಸಿದ್ದಾರೆ. ಶೈಕ್ಷಣಿಕವಾಗಿ ಕಲಿಕಾ ದೃಷ್ಟಿಯಲ್ಲಿ ಉತ್ತಮವಾದ ಕೆಲಸ ನೀಡಲಿ, ಹಾಗೆ ಮಕ್ಕಳ ಕಲಿಕೆ ಹಾಗೂ ಮಕ್ಕಳ ಅಭಿವೃದ್ಧಿಗಾಗಿ ಅವರ ಸಂಘದಿಂದ ಸಹಕಾರ ನೀಡಲಿ ಎಂದು ತಿಳಿಸಿದರು. ಚೈತ್ರ ಅವರಿಗೆ ಆ ಒಂದು ಎಬಿಲಿಟಿ ಇದೆ, ಪ್ರಪ್ರಥಮವಾಗಿ ಅಧ್ಯಕ್ಷರಾಗಿದ್ದಾರೆ. ಮತ್ತು ಅದೇ ರೀತಿ ಶೈಕ್ಷಣಿಕವಾಗೂ ಸಹ ಮಕ್ಕಳಿಗೆ ಬೋಧನೆ ಮಾಡುವಂಥ ಹಂತದಲ್ಲೂ ಸಹ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಹಾಗೆ ಶಿಕ್ಷಕರ ಸಮಸ್ಯೆಗಳಿಗೂ ಸಹ ಸದಾಕಾಲ ಅಧ್ಯಕ್ಷರಾಗಿರಲಿ ಅಥವಾ ಮಾಮೂಲಿ ಪದಾಧಿಕಾರಿಗಳಾಗಿರಲಿ ಅಥವಾ ಆಗದೇ ಇರಲಿ ಸದಾ ಸ್ಪಂದಿಸ್ತಾ ಇದ್ದಾರೆ. ನಾನು ಸುಮಾರು ವರ್ಷಗಳಿಂದಲೂ ಸಹ ಅವ್ರನ್ನ ನೋಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕ್ಷಣದಲ್ಲಿ ಅವರ ಒಂದು ಅವಧಿ ಈಗ ಬಂದಿದೆ, ಅಧ್ಯಕ್ಷರಾಗುವಂಥ ಒಂದು ಅವಧಿ ಈಗ ಬಂದಿದೆ. ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಅವರು ಸದಾ ಶಿಕ್ಷಕರು ಮತ್ತು ಕಚೇರಿಗಳ ನಡುವೆ ಸೌಹಾರ್ದತೆಯಿಂದ ಇದ್ದು ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ಸೌಹಾರ್ದಯುತವಾಗಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಕ್ರಮ ವಹಿಸಲಿ. ಮತ್ತು ಹಾಗೆಯೇ ಶೈಕ್ಷಣಿಕವಾಗಿ ಉತ್ತಮ ಶಿಕ್ಷಣವನ್ನು ಉತ್ತಮಪಡಿಸಲಿಕ್ಕೆ, ಕಲಿಕೆಯನ್ನು ಉತ್ತಮಪಡಿಸಲಿಕ್ಕೆ ಏನು ಕಾರ್ಯಕ್ರಮಗಳನ್ನು ಅವರ ಸಂಘದ ಮೂಲಕ ಹಾಕಬೇಕು ಅದನ್ನು ಸಹ ಎರಡನ್ನೂ ಯಾವುದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ನಾಯಕರಹಳ್ಳಿ ಮಂಜೇಗೌಡ, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಶೇಷ ಪ್ರತಿನಿಧಿ ರವಿನಾಕಲ್ಗೂಡು, ಜನಮಿತ್ರ ಪತ್ರಿಕಾ ಸಂಪಾದಕರಾದ ಮದನಗೌಡ, ಪ್ರಚೋದಯ ಪತ್ರಿಕಾ ಸಂಪಾದಕರಾದ ಕೆಂಚೇಗೌಡ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಾಗೂರು ಕೃಷ್ಣೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ರಂಗನಾಥ್, ಬಸವರಾಜು, ರಾಣಿ ಸೇರಿದಂತೆ ಇತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ಶಿವಾರ್ಚಕ ಬಂಧುಗಳು ಕರ್ನಾಟಕ ಸರ್ಕಾರ ಹಾಗೂ ಹಿಂದುಳಿದ ಆಯೋಗದ ವತಿಯಿಂದ ಇದೇ ಸೆಪ್ಟೆಂಬರ್ 27ರಿಂದ ಮನೆ ಮನೆಗೆ ತೆರಳಿ ಜಾತಿ ಜನಗಣತಿ ಸಮೀಕ್ಷೆ ಮಾಡಲಿದ್ದು, ಶಿವಾರ್ಚಕ ಎಂದು ನೋಂದಣಿ ಮಾಡುವಂತೆ ವಾರ್ಚಕ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಕೆಎಂ ನಂಜುಂಡಪ್ಪ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮೀಕ್ಷೆಯಲ್ಲಿ ಶಿವಾರ್ಚಕ ಬಂಧುಗಳು ಕ್ರಮ ಸಂಖ್ಯೆ ಎ 1320 ಶಿವಾರ್ಚಕ ಧರ್ಮ ಎಂಬುದರ ಮೂಲಕ ನಾಮಕರಣವಾಗಿದ್ದು, ಇಂದು ಯಾವುದೇ ಉಪಜಾತಿ ಇರುವುದಿಲ್ಲ ಎಂದು ಆಯೋಗವು ತಿಳಿಸಿದೆ. ಆದ ಕಾರಣ ಇವುಗಳು ಜಾತಿ ಸಮೀಕ್ಷೆಯಲ್ಲಿ ಶಿವಾರ್ಚಕ ನೋಂದಣಿ ಮಾಡಲು ಕೋರುತ್ತಿದ್ದೇವೆ. ಈಗಾಗಲೇ ನಾವುಗಳು ವೀರಶೈವ ಲಿಂಗಾಯತ ಎಂದು ಈ ಹಿಂದೆ ನೋಂದಣಿಯಾಗಿದ್ದು, ಇದರಿಂದ ಹೊರಬಂದು ಶಿವಾರ್ಚಕ ಎಂದು ರಾಜ್ಯ ಆಯೋಗದಿಂದ ದೃಢೀಕರಣವನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಎಲ್ಲ ಶಿವಾರ್ಚಕ ಬಂಧುಗಳು ಇನ್ನು ಮುಂದೆ ಎಲ್ಲ ಜಾತಿ ಪ್ರಮಾಣ ಪತ್ರಗಳಲ್ಲಿ ಶಿವಾರ್ಚಕ ಎಂದು ನೋಂದಣಿ ಮಾಡಿಸುವುದು ಸೂಕ್ತ ಎಂದರು. ಹಿಂದುಳಿದ ಆಯೋಗದಿಂದ ಈಗ ಜಾತಿ ಗಣತಿ ಶೈಕ್ಷಣಿಕವಾಗಿ 22ರ ತಾರೀಕಿನಿಂದ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ನಾವು ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘದ ಅಧೀನದಲ್ಲಿ ಇರೋದ್ರಿಂದ ಈಗ ಜನಗಣತಿಗೆ ಬಂದ ಅಧಿಕಾರಿಗಳಿಗೆ ನಾವು ಕರ್ನಾಟಕ ರಾಜ್ಯ ಅಧಿಕಾರಿಗಳು ಬಂದಾಗ ನಮ್ಮದು ಧರ್ಮ ಹಿಂದೂ ಧರ್ಮ, ಜಾತಿ ಶಿವಾರ್ಚಕ, ಉಪಜಾತಿ ಇಲ್ಲ ನಮಗೆ. ಇದನ್ನ ಪ್ರತಿಯೊಬ್ಬರು ಕಡ್ಡಾಯವಾಗಿ ಬರೆಸಬೇಕು ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಮತ ಬಾಂಧವರಿಗೆ ವಿನಂತಿಯನ್ನು ಮಾಡಿಕೊಳ್ತಿದ್ದೀನಿ. ರಾಜ್ಯ ಸರ್ಕಾರವು ನೇಮಿಸಿರುವ ಹಿಂದುಳಿದ ಆಯೋಗದವರು ಸೆಪ್ಟೆಂಬರ್ 22ರಿಂದ ಮನೆ ಮನೆಗೆ ತೆರಳಿ ಜಾತಿ ಜನಗಣತಿ ಸಮೀಕ್ಷೆ ಮಾಡುವಾಗ ನಮ್ಮ ಜನಾಂಗದವರು ಈ ಕೆಳಕಂಡ ರೀತಿ ಬರೆಯಿಸಿ. ಇದೇ ಸಂದರ್ಭದಲ್ಲಿ ರಾಜ್ಯ ಶಿವಾರ್ಚಕ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಕೆಎಂ ನಂಜುಂಡಪ್ಪ, ನಿರ್ದೇಶಕರಾದ ಶಿವಕುಮಾರ್, ರಾಜಣ್ಣ, ಮಲ್ಲಣ್ಣ, ಕಲ್ಸಿಂದ ಸ್ವಾಮಿ, ಮಂಜಣ್ಣ ಇನ್ನು ಮುಂತಾದವರು ಹಾಜರಿದ್ದರು. ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಸೆಪ್ಟೆಂಬರ್ 1ರಿಂದ ರಾಜ್ಯ ಹಾಗೂ ರಾಷ್ಟ್ರದ ಎಲ್ಲಾ ಶಿಕ್ಷಕರಿಗೆ ಟಿಇಟಿಯನ್ನು ಕಡ್ಡಾಯಗೊಳಿಸಿರುವುದು ಬಗ್ಗೆ ತಕ್ಷಣ ಮಧ್ಯಪ್ರವೇಶಿಸಿ ರಾಜ್ಯದ ಶಿಕ್ಷಕರಿಗೆ ನ್ಯಾಯ ಒದಗಿಸುವಂತೆ ಚೈತ್ರ ನಾಯಕರಹಳ್ಳಿ ತಿಳಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬ ಸೇವಾನಿರತ ಶಿಕ್ಷಕರು ಸೇವೆಯಲ್ಲಿ ಮುಂದುವರಿಯಬೇಕಾದರೆ ಅಥವಾ ಬಡ್ತಿಗಳನ್ನು ಪಡೆಯಬೇಕಾದರೆ ಟಿಇಟಿಯನ್ನು ಕಡ್ಡಾಯವಾಗಿ ಪಾಸಾಗಬೇಕು, ಇಲ್ಲವಾದಲ್ಲಿ ವಯೋನಿವೃತ್ತಿ ಹೊಂದಬೇಕು ಎಂಬ ಆದೇಶವನ್ನು ಹಿಂಪಡೆಯಬೇಕು. ಈ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಿಲ್ಲಾಧಿಕಾರಿ ಮುಖೇನ ಮನವಿ ಸಲ್ಲಿಸುತ್ತೇವೆ ಎಂದರು. ಟಿಇಟಿ ಕಡ್ಡಾಯಗೊಳಿಸಿರೋದ್ರ ಬಗ್ಗೆ ಮಧ್ಯಪ್ರವೇಶಿಸಿ ರಾಜ್ಯದ ಶಿಕ್ಷಕರಿಗೆ ನ್ಯಾಯವನ್ನು
ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಅಂಥೇಳಿ ನಾವು DC ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. DC ಅವರ ಮೂಲಕ ಮಾನ್ಯ ಪ್ರಧಾನಮಂತ್ರಿಯವರಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ನಮಗೆ ಟೆಟ್ ಅಗತ್ಯತೆ ಇಲ್ಲ. ಈಗಿರುವಂಥ ಶಿಕ್ಷಕರನ್ನು ಬಿಟ್ಟು, ಹಿಂದೆ ಅಪಾಯಿಂಟ್ ಆಗಿರೋ ಶಿಕ್ಷಕರನ್ನು ಬಿಟ್ಟು 2012ರಿಂದ ಮುಂದೆ ಇರುವಂಥ ಶಿಕ್ಷಕರಿಗೆ ಟೆಟ್ಟನ್ನು ಅಪ್ಲೈ ಮಾಡಬೇಕು. ನಮಗೆ ಟೆಟ್ಟನ್ನು ಅಪ್ಲೈ ಮಾಡಬಾರ್ದು ಅಂತೇಳಿ ನಾವು ಜಿಲ್ಲಾಧಿಕಾರಿ ಅವರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಜಿಲ್ಲಾಧಿಕಾರಿ ಅವರಿಗೆ ಕೊಡ್ತಾ ಇದ್ದೇವೆ. ಇಲ್ಲಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂಥ ಶ್ರೀಯುತ ದೇವೇಗೌಡರು ಸರ್ ಇದ್ದಾರೆ, ಜೊತೆಗೆ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಅಣ್ಣಪ್ಪ ಅವರಿದ್ದಾರೆ, ಮತ್ತು ಸಕಲೇಶಪುರ ತಾಲೂಕಿನ ದೊರೇಶ್ ಸರ್ ಇದ್ದಾರೆ, ಹಾಗೂ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಗುಡುಗ್ನಳ್ಳಿ ಮಂಜುನಾಥ್ ಅವರಿದ್ದಾರೆ, ಜೊತೆಗೆ ನಮ್ಮ ಶ್ರೀನಿವಾಸ್ ಸರ್ ಇದ್ದಾರೆ, ಆಲೂರಿನ ರವಿ. ಇದೇ ವೇಳೆ ರಾಜ್ಯ ಉಪಾಧ್ಯಕ್ಷರಾದ ದೇವೇಗೌಡ ಅಣ್ಣಪ್ಪ, ದೊರೇಶ್, ಗುಡುಗನಹಳ್ಳಿ ಮಂಜುನಾಥ್, ಶ್ರೀನಿವಾಸ್, ರವಿ ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡು 487 ಮಳಿಗೆಯನ್ನು ಸದ್ಯಕ್ಕೆ ಹರಾಜು ಮಾಡಿದೆ. ಮಾನವೀಯತೆ ಆಧಾರದಲ್ಲಿ ಬಾಡಿಗೆಯನ್ನ ತಾವುಗಳು ಈಗಿನ ದರಕ್ಕಿಂತ ಹೆಚ್ಚಿಸಿ ನಮ್ಮಗಳಿಗೆ ಮಳಿಗೆ ನೀಡುವಂತೆ ಆಗ್ರಹಿಸಿ ದೇವರಾಜ ಅರಸು ಮಾರ್ಕೆಟ್ನ ಮಳಿಗೆ ಬಾಡಿಗೆದಾರರು ಶುಕ್ರವಾರದಂದು ಸಂಸದರಾದ ಶ್ರೀ ಎನ್ ಪಾಟೀಲ್ ಅವರಿಗೆ ಮನವಿ ಮಾಡಿದರು. ಇದೇ ವೇಳೆ ನಗರಸಭೆ ಮಳಿಗೆಗಳ ಅಂಗಡಿ ಮಾಲೀಕರ ಸಂಘ ಕಟ್ಟಿನಕೆರೆ ಮಾರ್ಕೆಟ್ ಉಪಾಧ್ಯಕ್ಷ ರಾಜೀವ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಹರಾಜು ಪ್ರಕ್ರಿಯೆಯಲ್ಲಿ 487 ಮಳಿಗೆಗಳ ಪೈಕಿ 130 ಮಳಿಗೆಗಳ ಹರಾಜು ಪ್ರಕ್ರಿಯೆ ಮಾಡಲು ಪ್ರಕಟಣೆ ಹೊರಡಿಸಿದೆ. ಆದರೆ ಈ ಮಳಿಗೆಗಳ ಬಾಡಿಗೆದಾರರು ಅರ್ಧಕ್ಕಿಂತ ಹೆಚ್ಚಿನ ಜನರು ಅನಕ್ಷರಸ್ಥರಾಗಿರುತ್ತಾರೆ ಮತ್ತು ಅದರಲ್ಲಿ 60 ವರ್ಷ ಮೇಲ್ಪಟ್ಟವರಿದ್ದಾರೆ. ಇವರಿಗೆ ಈ ಪ್ರೊಕ್ಯೂರ್ಮೆಂಟ್ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ಮತ್ತು ಈ 130 ಮಳಿಗೆಗಳು ಸುಮಾರು 15 ಪಟ್ಟು ಹೆಚ್ಚು ಅರ್ಜಿಗಳು ಬಂದಿರುತ್ತವೆ. ಇದಕ್ಕೆ ಈ 130 ಮಳಿಗೆಗಳು ಹೆಚ್ಚು ಒತ್ತು ಕೊಟ್ಟು ಆಗುತ್ತದೆ. ಆದ್ದರಿಂದ 487 ಮಳಿಗೆಗಳನ್ನು ಒಂದೇ ಬಾರಿ ಹರಾಜು ಮಾಡಿದಲ್ಲಿ ಆ ಎಲ್ಲ ಅರ್ಜಿಗಳು ಹಂಚುತ್ತದೆ ಹಾಗೂ ಕೆಲವು ಮಳಿಗೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಅವುಗಳನ್ನು ರಿಪೇರಿ ಮಾಡಿ ಮಳಿಗೆಗಳನ್ನು ಒಟ್ಟಾರೆ ಒಂದೇ ಬಾರಿ ಹರಾಜು ಪ್ರಕ್ರಿಯೆ ಮಾಡಲು ತಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ಎಂದರು. ಈಗ ಪ್ರಸ್ತುತ ಅಂಗಡಿ ಮಳಿಗೆಗಳು ಸ್ವಲ್ಪ ಸ್ಥಿತಿಗಳು ಶೀತಲವಾಗಿದೆ. ಹಾಗಾಗಿ ದಯವಿಟ್ಟು ಹರಾಜು ಮಾಡದೆ ನಾವುಗಳು ಏನಿದ್ದೀವಿ ನಮ್ಮ ವರ್ತಕರಿಂದ ಏನಂದರೆ 487 ಮಳಿಗೆಯಲ್ಲಿ ಒಂದು ಸುಮಾರು 2000 ಕುಟುಂಬಗಳು ಜೀವಿಸ್ತಾ ಇದ್ದೀವಿ. ಹಾಗಾಗಿ ನಮ್ಗಳಿಗೆ ಅನುಕೂಲ ಮಾಡಿಕೊಡಿ, ಏನಿದೆ ಬಾಡಿಗೆ ನಾವು ಅದಕ್ಕೆ ಹೆಚ್ಚಿಸಿ ನಮಗೆ ಮಾಡಿಕೊಡಿ ಅಂತೇಳಿ ಒಂದು ಮನವಿ ಕೊಟ್ಟಿದ್ದೇವೆ. ಹಾಗೆ ನಗರದ ನಮ್ಮ ಮಹಾಪೌರರಿಗೂ ಮನವಿ ಕೊಟ್ಟಿದ್ದೇವೆ, ಹಾಗೆ ಶಾಸಕರಿಗೂ ಮನವಿ ಕೊಟ್ಟಿದ್ದೇವೆ, ಹಾಗೆ ಕಮಿಷನರ್ಗೆ ಆಯುಕ್ತರಿಗೂ ಮನವಿ ಕೊಟ್ಟಿದ್ದೇವೆ. ಏನಂದರೆ ದಯವಿಟ್ಟು ಈಗ ನಡೀತಿರೋಂಥ ಹರಾಜು ಪ್ರಕ್ರಿಯೆನ ಮುಂದೂಡಿ ಅಂತ ಕೇಳಿದ್ದೇವೆ. ಯಾಕೆಂತ ಕೇಳಿದ್ರೆ 487 ಮಳಿಗೆಯಲ್ಲಿ 130 ಅಂಗಡಿ ಮಳಿಗೆನ ಇವಾಗ. ಇದೇ ವೇಳೆ ನಗರಸಭೆ ಮಳಿಗೆಗಳ ಅಂಗಡಿ ಮಾಲೀಕರ ಸಂಘ ಕಟ್ಟಿನಕೆರೆ ಮಾರ್ಕೆಟ್ ಗೌರವಾಧ್ಯಕ್ಷ ಜ್ವಾಲಣ್ಣ, ಅಧ್ಯಕ್ಷ ವೆಂಕಟೇಶ್, ಸತೀಶ್, ಕಿರಣ್, ಸ್ವಾಮಿಗೌಡ, ಬಂಗಾರಿ, ಷಡಕ್ಷರಿ, ವಿಶ್ವನಾಥ್, ರಘು, ರಾಜಣ್ಣ ಇತರರು ಉಪಸ್ಥಿತರಿದ್ದರು. ಸಾರ್ವಜನಿಕರಿಗೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ತಲುಪಿಸುವುದೇ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ಬೆಂಗಳೂರು RBI ಬ್ಯಾಂಕ್ ಪ್ರಾದೇಶಿಕ ನಿರ್ದೇಶಕಿ ಸೋನಾಲಿ ಸೇನ್ಗುಪ್ತಾ ಅಭಿಪ್ರಾಯಪಟ್ಟರು. ಆಲೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಹಾಗೂ ಪಂಚಾಯಿತಿ ಸಹಯೋಗದಲ್ಲಿ ಆಯೋಜಿಸಿದ್ದ ಕಣತೂರು ಹಾಗೂ ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಹಕರಿಗೆ 3 ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನವನ್ನು ಭಾರತ ಸರ್ಕಾರವು 2025 ಜುಲೈ 1ರಿಂದ ಅಕ್ಟೋಬರ್ 30ರವರೆಗೆ 3 ತಿಂಗಳು ರಾಷ್ಟ್ರ ವ್ಯಾಪ್ತಿಯಾಗಿ ನಡೆಸಲಾಗುತ್ತಿದೆ ಎಂದರು. ಬೆಂಗಳೂರು RBI ಬ್ಯಾಂಕ್ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಶೈಲೇಂದ್ರನಾಥ್ ಮಾತನಾಡಿ, ಪ್ರಧಾನಮಂತ್ರಿ ಜನಧನ್ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮ್ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮ್ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆಯಂತಹ ಯೋಜನೆಗಳ ಪ್ರಯೋಜನಗಳನ್ನು ಎಲ್ಲ ಅರ್ಹ ವ್ಯಕ್ತಿಗಳು ಪಡೆದುಕೊಳ್ಳುವಂತೆ ತಿಳಿಸಿದರು. ನೋ ಯುವರ್ ಕಸ್ಟಮರ್ ಅಂದರೆ ನಿಮ್ಮ ಗ್ರಾಹಕಗೆ ನಾವು ಗೊತ್ತಾಗ್ತದೆ ಯಾರು ಗ್ರಾಹಕ ಇದ್ದಾರೆ ಅದಕ್ಕೋಸ್ಕರ ಅದು ಮಾಹಿತಿ ಇರಬೇಕು ನಮಗೆ. ಸೊ ಈ KYC ಆ KYC ಅಲ್ಲ, ಇದು ಈ KYC ಅಂದರೆ ನೀವು KYC 10 ವರ್ಷ ಮುಂಚೆ ಮಾಡಿದ್ರಿ, ಈಗ 10 ವರ್ಷ ಸೊ ದಟ್ ಅವರಿಗೆ ಇವಾಗಿಂದಾನೇ ಒಂದು ಸೇವಿಂಗ್ಸ್ ಹ್ಯಾಬಿಟ್ ಕೂಡಿರೋ ಒಂದು ಡಿಸಿಪ್ಲಿನ್ ಆಗಿ 20 ಕಳಿಸಿದ್ರೆ ಅದು ಅವ್ರಿಗೆ ಕೊನೆ ತನಕ ಅದು ಅವ್ರನ್ನ ಕಾಪಾಡುತ್ತೆ. ಓಕೆನಾ? ಇನ್ನೊಂದು ನೆಕ್ಸ್ಟ್ ಸ್ಕೀಮ್ ಏನಂದ್ರೆ PMJJBY, ಪ್ರೈಮ್ ಮಿನಿಸ್ಟರ್ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ. ಅದಕ್ಕೆ ನೀವೆಲ್ಲರೂ ಸೇರ್ಕೊಂಡಿದ್ದೀರಾ? ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕಿ ಸರಸ್ವತಿ, ಬೆಂಗಳೂರು RBI ಪ್ರಾದೇಶಿಕ ನಿರ್ದೇಶಕಿ ಸೋನಾಲಿ ಸೇನ್ಗುಪ್ತಾ, ಜನರಲ್ ಮ್ಯಾನೇಜರ್ ಮೀನಾಕ್ಷಿ ಗಂಜು ಮತ್ತಿತರರು ಹಾಜರಿದ್ದರು.
ಕೊಪ್ಪಳ ಜಿಲ್ಲಾ ಕುಕ್ನೂರು ಪಟ್ಟಣದ ವಿನೋಬ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕ ಸತೀಶ್ ಪಾಟೀಲ್ ಅವರ ಸೇವಾ ನಿವೃತ್ತಿ ಹಾಗೂ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಹೇಶ್ ಸಬ್ರಬ ಮಾತನಾಡಿ, ಸತೀಶ್ ಪಟೇಲ್ ಅದಮ್ಯ ಚೇತನ, ಅನುಭವವುಳ್ಳ ಶಿಕ್ಷಕರಾಗಿದ್ದಾರೆ. ಶಿಕ್ಷಕ ವೃತ್ತಿ ಮಾಡುವುದು ಭಾಗ್ಯವಂತರ ಕೆಲಸವಾಗಿದ್ದು ಶ್ರೇಷ್ಠ ಸೇವೆ. ಶಿಕ್ಷಕ ಸಮುದಾಯದವರು ಎಲ್ಲಾ ಕ್ಷೇತ್ರಗಳನ್ನು ಬೆಳೆಸುವಂತಹ ಗಾರುಡಿಗರು. ಇಂತಹ ಕೆಲಸವನ್ನ ಸತೀಶ್ ಶಿಕ್ಷಕರು ಯಾವುದೇ ರೀತಿಯಾದ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸವನ್ನ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಸರ್ಕಾರಿ ಕೆಲಸ ಎಂಬುದು ಯಾವಾಗಾದರೂ ನಾವು ನಿವೃತ್ತಿ ಹೊಂದಲೇಬೇಕು. ಅವರ ನಿವೃತ್ತಿ ಜೀವನ ಸುಖಮಯದಿಂದ ಕೂಡಿರಲಿ. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಪಾಟೀಲರ ಪಾತ್ರ ಅಮೋಘ ಎಂದರು. ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇದೊಂದು ಸಾಮಾಜಿಕ ಬದಲಾವಣೆ ತರುವಂತಹ ಹುದ್ದೆಯಾಗಿದೆ ಎಂದರು. ಇದನ್ನು ನೋಡಿದವರಿಗೆ ಮತ್ತು ಅನುಭವಿಸಿದವರಿಗೆ ಮಾತ್ರ ಅದರ ಸತ್ಯ ದರ್ಶನ ಗೊತ್ತಾಗುತ್ತೆ. ಯಾಕೆ ಮಾತು ಹೇಳ್ತೇನೆ ನಾನು ಅಂತಂದ್ರೆ, ಬಾಹ್ಯವಾಗಿ ಬಹಿರಂಗವಾಗಿ ಯಾವುದೇ ಗಜಲುಗಳಲ್ಲಿ ಕಾಣಿಸಿಕೊಳ್ಳದೆ ಅತ್ಯಂತ ಪ್ರಮುಖ ಕೆಲಸಗಳಲ್ಲಿ ಹಿನ್ನೆಲೆಯಾಗಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತ ಬಹಳಷ್ಟು ಸಂದರ್ಭದೊಳಗ ಇದನ್ನ ಮತ್ತೊಮ್ಮೆ ನಾನು ನಿಮಗ ನೆನಪು ಮಾಡ್ಕೊಳಕ ಇಚ್ಛೆ ಪಡ್ತೀನಿ. ಅದರಲ್ಲಿ ವಿಶೇಷವಾಗಿ ಕುಕ್ನೂರು ಅವರು ಇದ್ರೆ ಅದರ ಹಿನ್ನೆಲೆ ಅರ್ಥ ಆಗುತ್ತೆ. ಮೂಲತಃ ಅವ್ರ ಕುಟುಂಬ. ವೇದಿಕೆಯಲ್ಲಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸನಗೌಡ ಪಾಟೀಲ್, ಶರಣಪ್ಪ ರಾವಣಕಿ, ಗೂಡಸಾಬ್ ಮಕನದ್ದರ್, ಪರಮೇಶ್ವರ್ ಪುತ್ತಾರ್, ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷರಾದ ಮಾರುತೇಶ್ ತಳವಾರ್, ಕಳಗುಪ್ಪ ಕಂಬಾರ, ವೀರಣ್ಣ ಇನ್ನಿತರರು ಹಾಜರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಉಪನಿರ್ದೇಶಕರ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಇಲಾಖೆ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರಸಕ್ತ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮ ನಗರದ ಡಾ. ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಾಮರಾಜನಗರದ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಜ್ಯೋತಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಕರು ಮಕ್ಕಳಿಗೆ ಭವಿಷ್ಯದ ದಾರಿದೀಪ ತೋರಿಸುವ ಮಹಾನರು, ಸಮಾಜದ ಅಂಕುಡೊಂಕು ತಿದ್ದುವವರು. ಶಿಲ್ಪಿಗಳು ಕಲ್ಲನ್ನು ಕೆತ್ತಿ ಯಾವ ರೀತಿ ಮೂರ್ತಿಯಲ್ಲಿ ಪರಿವರ್ತನೆ ಮಾಡುತ್ತಾರೆ, ಅದೇ ರೀತಿ ಶಿಕ್ಷಕರು ಮಕ್ಕಳನ್ನ ವಿದ್ಯಾದಾನ ಮಾಡಿ ಅವರನ್ನ ದೇಶದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವವರು. ಈ ಕೀರ್ತಿ ಬೇರೆ ಯಾವೊಬ್ಬರಿಗೂ ಸಲ್ಲದು ಎಂದರು. ಈ ದೇಶದಲ್ಲಿ ಬೆಲ್ಲಂತ ಒಂದು ವಿದ್ಯಾರ್ಥಿ ಎಲ್ಲವನ್ನೂ ದಾರಿಯಲ್ಲಿರ್ಬೋದು. ಅದೇ ರೀತಿ ದೇಶವನ್ನು ಆಡಳಿತ ಚುಕ್ಕಾಣಿ ಹಿಡಿದು ಒಳ್ಳೆಯ ಸುಭದ್ರವಾಗಿ ನಡೆಸುವುದರಲ್ಲಿ ದೇಶದ ರಾಷ್ಟ್ರಪತಿಯಾಗಿ ನಮ್ಮ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದಂಥವರು ಸರ್ವಪಲ್ಲಿ ರಾಧಾಕೃಷ್ಣ. ಹೊಸದಾಗಿ ಇವತ್ತು ಸಾವಿರ ಬಾಪುಲೆಯವರು ಇವತ್ತು 2-3 ವರ್ಷದಿಂದ ಜಾರಿ ಬರ್ತಾರೆ ಶಿಕ್ಷಣ. ಯಾಕಂದರೆ ಅದರ ಮಹತ್ವ ಇವತ್ತು ಹೊರವಾಗಿದೆ. ಮಹಿಳೆಯರಿಗೆಲ್ಲ ನಮಗೆಲ್ಲ ಶಿಕ್ಷಣವನ್ನು ಮಹತ್ವವನ್ನು ಕೊಟ್ಟಂಥ ಮಹಾತಾಯಿ ಸಾವಿತ್ರಿ ಬಾಪುಲೆ ನಾವು ಎಲ್ಲರಿಗೂ ಜ್ಞಾನವಾಗಿದೆ ಕಂಡುಕೊಂಡಿದ್ದೇವೆ. ಯಾಕಂದರೆ ಯಾವ ರೀತಿ ಮಹಿಳೆಯರಿಗೆ ಶಿಕ್ಷಣ, ಯಾಕಂದ್ರೆ ಆಕಾಂಕ್ಷ ಪರಿಸ್ಥಿತಿನೇ ಬೇರೆ. ಸಮಾಜಗಳಿಗಿರ್ಬೋದು ಮಹಿಳೆಯರಿಗೆ ಶಿಕ್ಷಣವನ್ನೇ ಕೊಡಲಿ. ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ನಗರಸಭೆ ಸದಸ್ಯ ಮಹೇಶ್ ಎಂ, ಡಿಡಿಪಿಐ ಚಂದ್ರ ಪಾಟೀಲ್, ನಟರಾಜ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಶಿಕ್ಷಣ ಸಂಸ್ಥೆ ನಿರ್ಮಾಣ ಹಾಗೂ ಸೂಪರ್ ಮಾರ್ಕೆಟ್ ಸ್ಥಾಪಿಸುವ ಕನಸನ್ನ ಹೊತ್ತಿದ್ದೇನೆ ಎಂದು ಸಹಕಾರಿ ಧೂರಿಣ ಹಾಗೂ ಶ್ರೀ ಮಹಾಗಣಪತಿ ಮಹಾಸತಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷ ಈರಪ್ಪ ನಾಯ್ಕ ಗಡಿಕರ್ ಹೇಳಿದರು. ಭಟ್ಕಳ ತಾಲೂಕಿನ ಗಣೇಶ್ ನಗರದಲ್ಲಿರುವ ಮಹಾಗಣಪತಿ ಕನ್ಸ್ಟ್ರಕ್ಷನ್ ಕಚೇರಿಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಮಹಾಗಣಪತಿ ಮಹಾಸತಿ ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿಯಮಿತದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ದೀಪ ಬೆಳಗಿಸುವುದರ ಮುಖೇನ ಚಾಲನೆ ನೀಡಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಿನಂಪ್ರತಿ ಉದ್ಯೋಗಾಕಾಂಕ್ಷಿಗಳು ಕೆಲಸವನ್ನ ಕೇಳಿಕೊಂಡು ಬರುತ್ತಿದ್ದು, ಹೊಸ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲು ಸಾಧ್ಯವಿದೆ. ನಮ್ಮ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯಲು ಗ್ರಾಹಕರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆಯೇ ಮೂಲ ಕಾರಣವಾಗಿದೆ ಎಂದರು. ಇಷ್ಟೊಂದು ಸಹಕಾರ ಕೊಡೋಕ್ಕಾಗಿ ನಮಗೆ ಈ ಒಂದು ಇದಕ್ಕೆ ಮಟ್ಟಕ್ಕೆ ಹೋಗ್ಲಿಕ್ಕಾಯ್ತು. ನಮ್ಮ ವಿಶ್ವಾಸ ಯಾಕೋ ಏನೋ ಗೊತ್ತಿಲ್ಲ. ಅಲ್ಲಿ ಈರಪ್ಪ ನಾಯ್ಕರು ಇದ್ದಾರೆ ಅಂದಾಗ ಬಡ್ಡಿನ ಮನೆಯವರು ಇದ್ದಾರೆ, ತೊಂದರೆ ಇಲ್ಲ ಅಂತ ನೀವು ದುಡ್ಡಿಟ್ಟಿದ್ರಿಂದ ನಾ ದುಡ್ಡನ್ನು ಒಳ್ಳೆ ರೀತಿಯಿಂದ ಮತ್ತೊಬ್ಬರಿಗೆ ಉಳಿಸ್ಕೊತಿದ್ರು, ಕೊಟ್ಟು ಪುನಃ ವಾಪಸ್ ತಂದು ಮತ್ತೆ ಈ ಮೆಟ್ಟಿಗೆ ಬೆಳೆಸ್ಲಿಕ್ಕಾಯ್ತು. ಈಗ ನಾನು ಒಬ್ಬನೇ ಏನು ಮಾಡ್ಲಿಕ್ಕಾಗಲ್ಲ. ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದು ನೀವು ಸೇರುದ ಬಂಧುಗಳು, ಆದ್ರಿಂದ ನಾವು ಇಷ್ಟೆಲ್ಲ ಮಾಡ್ಲಿಕ್ಕಾಯ್ತು. ಮುಂದೆ ಸಹ ಈಗಾಗಲೇ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳಿದ್ದಾರೆ, ಅದು ಸಹ ನಾವು ಕಾರ್ಯರತರಾಗ್ತೇವೆ. ಮತ್ತೆ ಈ ಸೂಪರ್ ಮಾರ್ಕೆಟ್ ಅಂದ್ರೆ ಈ ದಿನ ನನಗಾಗುವ ತೊಂದರೆ ಅಂದ್ರೆ
ಬೆಳಗ್ಗೆ ಯಾರಾದರೂ ಒಬ್ರು ಬಂದೇ ಬರ್ತಾರೆ. ಎಂಥದ್ದು ಇಷ್ಟು ಪಗಾರ ಕೊಡ್ರಲ್ಲ ಮತ್ತೆ ನಮ್ಮ ಹುಡುಗಿಯವ್ರ ಕೆಲಸ ಕೊಡಿ ಅಂತ. ನಾವು ಮಹಿಳೆಯರಿಗೆ ಇಷ್ಟನ್ನು ಕೆಲಸ ಕೊಡಲಿಕ್ಕೆ ಸಾಧ್ಯ. ಸಭೆಯಲ್ಲಿ ಸಹಕಾರಿ ಉಪಾಧ್ಯಕ್ಷ ಎಂಜಿ ಅರುಣಕುಮಾರ, ನಿರ್ದೇಶಕಿ ಜ್ಯೋತಿ ಈರಪ್ಪ ಗಾರ್ಡಿಕರ್, ಸಹಕಾರಿ ಜನರಲ್ ಮ್ಯಾನೇಜರ್ ಕೃಷ್ಣ ನಾಯ್ಕ್, ನಿರ್ದೇಶಕರಾದ ನವನೀತಾ ನಾಯ್ಕ್, ಮಂಜುನಾಥ್ ನಾಯ್ಕ್, ನಾಗಪ್ಪ ನಾಯ್ಕ್, ಜಗದೀಶ್ ನಾಯ್ಕ್, ಹರ್ಷ ನಾಯ್ಕ್, ಆಶಾ ನಾಯ್ಕ್ ಮತ್ತಿತರರು ಸಭೆಯಲ್ಲಿ ಭಾಗಿಯಾಗಿದ್ದರು. ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ 8ನೇ ವಾರ್ಡಿನ ಅಂಬೇಡ್ಕರ್ ಕಾಲೋನಿಯ ಶ್ರೀ ಹಿರೇದೇವತೆ ಜಾತ್ರೋತ್ಸವ ಹಾಗೂ ದೇವಾಲಯದ ನೂತನ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭ ಜರುಗಿತು. ದೇವಾಲಯ ಕಮಿಟಿ ಅಧ್ಯಕ್ಷ ಹನುಮಂತ ಅರಬೇಳರ್ಗಿನ ಮಾತನಾಡಿ, ನಮ್ಮೆಲ್ಲ ಹಿರಿಯ ತಲೆಮಾರಿನ ಮನೆತನದ ಆರಾಧ್ಯ ದೇವತೆ ಈ ಆದಿಶಕ್ತಿಯಾಗಿದ್ದು, ಮದುವೆ ಮುಂಜಿ ಕಾರ್ಯಗಳಿಂದ ಹಿಡಿದು ಎಲ್ಲ ಶುಭ ಕಾರ್ಯಗಳಿಗೆ ದೇವಿಗೆ ಪೂಜೆ ಹಾಗೂ ನೈವೇದ್ಯ ಸಲ್ಲಿಸುವ ಕಾರ್ಯ ಶುರುವಾಗುತ್ತದೆ. ಅಂತಹ ದೈವಿ ಶಕ್ತಿಯನ್ನ ತಾಯಿ ಹೊಂದಿದ್ದಾಳೆ. ಜಾತ್ರೆ ನಿಮಿತ್ತ ಅನ್ನ ಸಂತರ್ಪಣೆ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮ ಮತ್ತು ಆದಿಶಕ್ತಿ, ದುರ್ಗಾಶಕ್ತಿ, ಪರಮೇಶ್ವರಿ, ಹಿರೇದೇವತೆ ಮತ್ತು ಉಂಜಮ್ಮ ದೇವಿ ಹೋಗಿ ಮೂರ್ತಿಯನ್ನು ತಮ್ಮೊಂದು ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮ ಅಂಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಗರ ಎಂದು ಮಾದಿಗರ ಸಮಾಜ ವತಿಯಿಂದ 20/9/2025 ನಾಮಕರಿಸುತ್ತಾ ಇಂದು ಗುಡಿಯನ್ನು ಓಪನಿಂಗ್ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಂದು ರಾತ್ರಿ ಊಟದ ಕಾರ್ಯಕ್ರಮ ಮತ್ತು ದೇವಿಯ ಆಧಾರಿತ ಒಂದು ಕಾರ್ಯಕ್ರಮವನ್ನು ನಾಳೆ 5 ಊಟ ಇರುತ್ತದೆ. ದಯವಿಟ್ಟು ಎಲ್ಲ ಬಾಂಧವರು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಹಿರಿಯರು, ಮಹಿಳೆಯರು ಹಾಗೂ ಯುವಕರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹ ನಡೆಯುತ್ತಿದ್ದು, ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮಾಡಲು ನಾವೆಲ್ಲರೂ ಅರಿವಿನ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಆನಂದ್ ತಿಳಿಸಿದರು. ಮಳವಳ್ಳಿ ಪಟ್ಟಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ, ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ವಿದ್ಯಾಪ್ತ ಮೆಡಿಕಲ್ ಕಾಲೇಜ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರೋಟರಿಯವರು ಸಹಯೋಗದೊಂದಿಗೆ ಬಾಲ್ಯ ವಿವಾಹ ಕುರಿತು ಬೃಹತ್ ಜಾಗೃತಿ ಜಾಥಾ ಹಾಗೂ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಬಾಲ್ಯ ವಿವಾಹದಿಂದ ಏನೆಲ್ಲ ತೊಂದರೆಯಾಗುತ್ತದೆ ಅನ್ನುವುದನ್ನು ಗ್ರಾಮೀಣ ಪ್ರದೇಶದ ಜನರು ಹಾಗೂ ನಾವೆಲ್ಲರೂ ತಿಳಿದುಕೊಂಡಾಗ ಮಾತ್ರ ಬಾಲ್ಯ ವಿವಾಹ ತಡೆಗಟ್ಟಲು ಸಾಧ್ಯ ಎಂದರು. ಹೆಣ್ಮಕ್ಳಿಗೆ 21 ವರ್ಷ ಒಳಗಡೆ ಇರೋ ಗಂಡು ಮಕ್ಳಿಗೆ ಮದುವೆ ಮಾಡಿದಾಗ ಆ ಒಂದು ವಿವಾಹ ಶೂನ್ಯ ವಿವಾಹ ಆಗ್ತೈತೆ, ಅದು ಬಾಲ್ಯ ವಿವಾಹ ಆಗುತ್ತೆ. ಈ ಬಾಲ್ಯ ವಿವಾಹದಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲರೂ ಸಹ ತಪ್ಪಿತಸ್ಥರಾಗ್ತಾರೆ. ತಂದೆ ತಾಯಿ ಜೊತೆಗೆ ಈ ಬಾಲ್ಯ ವಿವಾಹ ಮಾಡುವಂಥದ್ದು ಯಾರ್ಯಾರು ಸಹಕಾರ ಕೊಡ್ತಾರೆ ಅವರೆಲ್ಲರೂ ಸಹ ತಪ್ಪಿತಸ್ಥರಾಗ್ತಾರೆ. ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಲ್ಯ ವಿವಾಹ ತಡೆಯುವಂಥ ಒಂದು ಕಾಯ್ದೆ ಪ್ರಬಲವಾಗಿದೆ. 1 ಲಕ್ಷ ರೂಪಾಯಿ ದಂಡ ಇದೆ, 2 ವರ್ಷ ಜೈಲು ಶಿಕ್ಷೆ ಇದೆ. ಇಷ್ಟಿದ್ರೂ ಸಹ ಬಾಲ್ಯ ವಿವಾಹ ಆಗ್ತಾ ಇದೆ ಅಂದರೆ ಬಹುಶಃ ಇದರ ಅರಿವು ಕಡಿಮೆ ಇದೆಯೋ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಈ ಒಂದು ಅರಿವು ತಿಳಿಸ್ಕೊಡುವಂಥ ಉದ್ದೇಶದಿಂದ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ನಾವು ಮಂಡ್ಯ ಜಿಲ್ಲೆಯ 7 ತಾಲೂಕುಗಳಲ್ಲೂ ಸಹ ಆಯೋಜನೆ ಮಾಡ್ತಾ ಇದ್ದೀರಿ. ಇದರ ಪ್ರಮುಖ ಉದ್ದೇಶ ಬಾಲ್ಯ ವಿವಾಹ ಮುಕ್ತ. ಕಾರ್ಯಕ್ರಮದಲ್ಲಿ ಮಳವಳ್ಳಿಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹೇಂದ್ರ, ವಕೀಲರ ಸಂಘದ ಅಧ್ಯಕ್ಷ ಸುಂದರ್, ಮಹಿಳಾ ಹಕ್ಕುಗಳ ಆಯೋಗದ ವೆಂಕಟೇಶ್, ತಾಲೂಕು ಪಂಚಾಯತ್ ಇಒ ಶ್ರೀನಿವಾಸ್, ಬಿಇಒ ಉಮಾ, ಇನ್ಸ್ಪೆಕ್ಟರ್ ರವಿಕುಮಾರ್, ಸಿಡಿಪಿಒ ನಂಚಮಣ್ಣಿ, ಡಾಕ್ಟರ್ ವೀರಭದ್ರಪ್ಪ ಸೇರಿದಂತೆ ಹಲವರು ಹಾಜರಿದ್ದರು. ಮೌಲಾನಾ ಆಜಾದ್ ಹಾಸ್ಟೆಲ್ ಸುನ್ನಿ ಚಾಮರಾಜನಗರ ವತಿಯಿಂದ ಇಂದು ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ ನಗರದ ಮೌಲಾನಾ ಆಜಾದ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಬ್ದುಲ್ ಹನ್ನಾನ್ ಮುಮಿನ್ ಶೈಕ್ಷಣಿಕ ಸಂಸ್ಥೆಯ ಕಾರ್ಯದರ್ಶಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಅರ್ಹ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಉನ್ನತೀಕರಿಸುವ ಉದ್ದೇಶದಿಂದ ಈ ನೆರವು ನೀಡಲಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಆರ್ ಅಬ್ದುಲ್ ಹಮೀದ್, ಮೌಲಾನಾ ಶಾಹಿದ್ ಸಾಬ್, ಮಂಡಳಿಯ ಅಧ್ಯಕ್ಷರು ಮೊಹಮ್ಮದ್ ಜಾವೀದ್, ಅಬ್ರಾರ್ ಅಹ್ಮದ್, ಎಸ್ಎಂ ಫಹಾದ್ ಇತರರು ಭಾಗಿಯಾಗಿದ್ದರು. ರೈತರ ಸಹಕಾರದಿಂದ ತಾಳೆಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಈ ವರ್ಷ 17 ಲಕ್ಷ ಲಾಭವನ್ನ ಬಂದಿದೆ ಎಂದು ಸಂಘದ ಅಧ್ಯಕ್ಷ ಗುರುಲಿಂಗಯ್ಯ ತಿಳಿಸಿದರು. ಗುಬ್ಬಿ ತಾಲೂಕಿನ ತಾಳೆಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ಸಹಕಾರ ಸಂಘದಲ್ಲಿ ಎಫ್ಡಿ ಇಡುವ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯಬೇಕು. ಸಹಕಾರ ಸಂಘದ ಅಭಿವೃದ್ಧಿಗೆ ರೈತರು ಕೈಜೋಡಿಸಬೇಕು. ಗ್ರಾಮೀಣ ಭಾಗದಲ್ಲಿ ಸಹಕಾರ ಸಂಘಗಳು ಉತ್ತಮವಾಗಿ ಕೆಲಸ ಮಾಡುತ್ತಿವೆ. ರೈತರು ಸಹಕಾರ ಸಂಘಗಳಲ್ಲಿ ಹೆಚ್ಚು ಷೇರುಗಳನ್ನು ಹಾಕಬೇಕು. ಇದರಿಂದ ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ಆದಾಯ ಇರೋದಿಲ್ಲ ಅಂತ ಅನೇಕ ಸಹಕಾರ ಸಂಘಗಳು ನಮ್ಮ ಗುಬ್ಬಿ ತಾಲೂಕಲ್ಲಿ ಇದಾವೆ. ಅತ್ಯುನ್ನತವಾಗಿ ನಡೀತಾ ಇರೋ ಸಂಘಗಳನ್ನ ಒಂದು 6 ಸಂಘ ನಮ್ಮ ಗುಬ್ಬಿ ತಾಲೂಕಲ್ಲಿ ನಡೀತಾ ಇದ್ದಾವೆ. ಅದು ಏನು, ಈ ನಮ್ಮ ಚೋಳೂರು, ಹಾಗಲವಾಡಿ, ನಿಟ್ಟೂರು ಹೋಬಳಿ ಈ ಹೋಬಳಿಗಳಲ್ಲಿ ಮಾತ್ರ ಉನ್ನತ ಮಟ್ಟದಲ್ಲಿ ಇದೆ. ಇನ್ನು ಕಡಬ ಆ ಸೈಡ್ ಎಲ್ಲ ತಗೊಂಡಾಗ ಆ ಸಹಕಾರಿ ಸಂಘ ಕೆಲಸ ಮಾಡುವಂತವ್ರು ಸಂಬಳ ತಗೊಳ್ಳೋ ವ್ಯವಸ್ಥೆ ಅವ್ರಲ್ಲಿ ಇಲ್ಲ. ಇಲ್ಲಿ ಯಾಕೆ ನಮ್ಮ ಸಂಘದಲ್ಲಿ ಆ ರೀತಿ ನಡೀತಾ ಇದೆ ಅಂದ್ರೆ ನಿಮ್ಮಂತ ಉಳಿತಾಯ ಹಣವನ್ನು ನಮ್ಮನ್ನು ತಂದು ತೊಡಗಿಸಿದ್ದೀರಾ.
ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಗೋವಿಂದಪ್ಪ, ಸಂಘದ ಕಾರ್ಯದರ್ಶಿ ಗಿರೀಶ್, ನಿರ್ದೇಶಕರಾದ ಬಸವರಾಜು, ಕಾಂತರಾಜು, ಶಿವಯ್ಯ, ಗಂಗಣ್ಣ, ತಿಮ್ಮೇಗೌಡ, ನಾಗರಾಜು ಇತರರು ರೈತರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. 71ನೇ ವರ್ಷದ ಗಣೇಶ ವಿಸರ್ಜನಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ. ಜಿಲ್ಲೆಯ ಸಂಸದ ಹಾಗೂ ಸ್ಥಳೀಯ ಶಾಸಕರಿಂದ ಪುಷ್ಪಾರ್ಚನೆ. ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆ. ಮಹೋತ್ಸವದಲ್ಲಿ ಮೆರುಗು ತಂದ ವಿವಿಧ ಕಲಾ ತಂಡಗಳು. ಟ್ರಕ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ. ಬೈಕ್ ಸವಾರರಿಬ್ಬರಿಗೆ ಗಂಭೀರ ಗಾಯ. ನಗರದ ಕಾಫಿ ಕ್ಯೂರಿಂಗ್ನಲ್ಲಿ ಘಟನೆ. ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಕೊಡುಗೆ ಅಪಾರ. ಮಠ ಕಟ್ಟುವ ಮುನ್ನ ಶಾಲೆ ಕಟ್ಟಿದವರವರು. ಏಕಾಗ್ರತೆ ಹೊಂದಿದ್ದರೆ ಮಾತ್ರ ಸಾಧಿಸಲು ಸಾಧ್ಯ ಎಂದ ಶಿವಾಚಾರ್ಯ ಸ್ವಾಮಿಗಳು. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.